94ಸಿ ಹಕ್ಕುಪತ್ರ ಪಡೆಯಲು 4 ದಿನಗಳ ಕಾಲ ಬಿಸಿ ರೋಡಿನ ತಾಲೂಕು ಆಡಳಿತ ಸೌಧದಲ್ಲಿ ಧರಣಿ ನಡೆಸಿ ಬಳಿಕ ತಹಶೀಲ್ದಾರ್ ಅವರ ಭರವಸೆಯ ಮೇರೆಗೆ ಹಕ್ಕುಪತ್ರವನ್ನು ಪಡೆಯಲು ಮಂಗಳವಾರ ಪೆರ್ನೆ ಗ್ರಾಮ ಪಂಚಾಯತ್ಗೆ ಹೋಗಿದ್ದ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುಣಚ ಶ್ರೀದೇವಿನಗರದ 3 ಪರಿಶಿಷ್ಟ ಪಂಗಡಗಳ ಕುಟುಂಬಗಳಿಗೆ ಮತ್ತೆ ನಿರಾಸೆಯಾಗಿದೆ. ಪೆರ್ನೆ ಗ್ರಾಮ ಪಂಚಾಯತ್ನಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾಗಿದ್ದ ಸಭೆ ರದ್ದುಗೊಂಡಿದ್ದು, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರ ಸಮಕ್ಷಮದಲ್ಲೇ ಬಂಟ್ವಾಳ ತಹಶೀಲ್ದಾರ್ ಜೆ ಮಂಜುನಾಥ್ ನೀಡಿದ್ದ ಭರವಸೆ ಹುಸಿಯಾಗಿದೆ. ಹಲವು ಸಮಯದ ಹೋರಾಟದ ಬಳಿಕ ಕೊನೆಗೂ ಹಕ್ಕುಪತ್ರ ಸಿಗಲಿದೆ ಎಂದು ಪೆರ್ನೆ ಪಂಚಾಯಿತಿಗೆ ಹೋಗಿದ್ದ ಬಡ ಕುಟುಂಬಗಳು ಹಕ್ಕುಪತ್ರಕ್ಕಾಗಿ ಮತ್ತೆ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಧರಣಿ ಮುಂದುವರೆಸಿದ್ದಾರೆ. ಹಕ್ಕುಪತ್ರ ನೀಡುವುದಾಗಿ ವಂಚಿಸಿದ್ದ ಪುತ್ತೂರು ಶಾಸಕ ಅಶೋಕ್ ರೈ ಹಾಗೂ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಅವರ ವಿರುದ್ಧ ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮುಂದುವರಿಸುವುದಾಗಿ ಗಿರಿಧರ್ ನಾಯಕ್ ಎಚ್ಚರಿಸಿದ್ದಾರೆ. ಬಡ ಪರಿಶಿಷ್ಟ ಕುಟುಂಬದ ಮಕ್ಕಳು ಮಹಿಳೆಯರೊಂದಿಗೆ ನ್ಯಾಯಕ್ಕಾಗಿ ಬೀದಿಯಲ್ಲಿ ಕುಳಿತಿದೆ. ಬಿಸಿಲು ಮಳೆ ಗಾಳಿಗೆ ಸ್ಥಳದಿಂದ ಕದಲುವುದಿಲ್ಲ. ನಮಗೆ ಏನೇ ತೊಂದರೆಯಾದರೂ ಪುತ್ತೂರು ಶಾಸಕ ಹಾಗೂ ಬಂಟ್ವಾಳ ತಹಶೀಲ್ದಾರ್ ನೇರ ಹೊಣೆ ಎಂದು ಎಚ್ಚರಿಸಿದ್ದಾರೆ. ಮೊನ್ನೆ ಇತ್ತೀಚೆಗಿಂದ ಹೇಳಿದ ಕಾರಣ ತಹಸೀಲ್ದಾರ್ ದಂಡಾಧಿಕಾರಿ ಹೇಳಿದರು 26 ತಾರೀಕಿಗೆ 11 ಗಂಟೆಗೆ ಪೆರ್ನೆ ಗ್ರಾಮ ಪಂಚಾಯಿತಿಯಲ್ಲಿ 3 ಜನರಿಗೆ ಹಕ್ಕುಪತ್ರ ಕೊಡ್ತೇವೆ. ಅದು ಸಹ MLA ಮುಖಾಂತರ ಪ್ರೋಟೋಕಾಲ್ ಅಂತ ಹೇಳಿದ್ರು. ಇವರು ಪಾಪ ಆಟೋ ಮಾಡಿ ಹೋದರು. ಆಟೋ ಮಾಡಿ ಹೋಗುವಾಗ ಅಲ್ಲಿ ಇಲ್ಲ ಅಂತಾಯಿತು. ಮತ್ತು ಅಲ್ಲಿಂದ ನನಗೆ ಫೋನ್ ಮಾಡಿದರು. ನಾನು ತಹಸೀಲ್ದಾರಿಗೆ ಫೋನ್ ಮಾಡಿದ್ದೆ. ತಹಸೀಲ್ದಾರ್ ಹೇಳಿದರು, ನಾನು ಬೆಳ್ತಂಗಡಿಯಲ್ಲಿ ಮೀಟಿಂಗಲ್ಲಿದ್ದೇನೆ, ಎಲ್ಲಿ ಸೇರು ಅಂತೇಳಿ. ನಾನು ಇಲ್ಲಿದ್ದೇನೆ, ಬೆಳ್ತಂಗಡಿಯಲ್ಲಿದ್ದೇನೆ. ಎಲ್ಲಿ ಅಂತೇಳಿ, ಅಲ್ಲ ನಾನು ಬೇರೆ ಕಡೆ ಮೀಟಿಂಗಲ್ಲಿದ್ದೇನೆ, ಅದು ಏನಂತೇಳಿ ನಮಗೆ ಗೊತ್ತಿಲ್ಲ, ಸತ್ಯ ಸಂಗತಿ ಗೊತ್ತಿಲ್ಲ. ಇದು ಇಂಥ ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಶಾಸಕರು ಅಶೋಕ್ ರೈ ಸಹ ಈ ಸುಳ್ಳು ಆರೋಪ ಮಾಡುವುದು, ಬಡವರ ಬೇಕಾಗಿ ಅವರಿಗೆ ಸುಳ್ಳು ಆರೋಪ ಮಾಡೋದು, ಮತ್ತು ತಹಸೀಲ್ದಾರ್ ಸಹ ಇದು ಸ್ವತಃವಾಗಿ ತಹಸೀಲ್ದಾರ್ ಅವತ್ತೇ ದಿವಸ ನಮಗೆ ಲೆಟ್ರ್ ಕೊಟ್ಟ ದಿವಸ ಅವರು ಏನಂತ ಹೇಳಿದ್ರು ಅಂತ, ನಾನು MLA ಹತ್ರ ಮಾತಾಡಿದ್ದೇನೆ, 26 ತಾರೀಕಿಗೆ 11 ಗಂಟೆಗೆ ಬರಬೇಕಂತೇಳಿ. ಅದಕ್ಕೆ ಸಹ ಅವರು ಬಡವರನ್ನು ಮೋಸ ಮಾಡಿದರು. ಇದು ನಾವು ಇಲ್ಲಿಗೆ ಬರಗೋದ ಇಲ್ಲಿ ತಹಸೀಲ್ದಾರ್ ಇಲ್ಲ, ಯಾರಿಲ್ಲ, ಆದರೆ ಮುಂದಿಡಿಸಲಾಗಿದೆ ಅಂತೇಳಿದ್ರು. ಮುಂದಿಡಿದ ಯಾವುದಕ್ಕೋಸ್ಕರ ಅಂತೇಳಿ ನಮಗೆ ಗೊತ್ತಿಲ್ಲ. ಸರ್ಕಾರಿ ಭೂಮಿಯಲ್ಲಿ ಕೂತ್ಕೊಂಡವರು ಒಂದು 7-8 ವರ್ಷದಿಂದ ಕೂತೊಳ್ತಾರೆ. ಹಕ್ಕುಪತ್ರಕ್ಕಾಗಿ ಅವರೊಂದು 2-3 ವರ್ಷದಿಂದ ಅಳಿತಾ ಇದ್ದಾರೆ ಅಂತೇಳಿ ಬಡವರ ಕೂಗು ಯಾರಂತೇಳಿ ಕೇಳಬೇಕೆಂದು ನನಗೆ ಗೊತ್ತಿಲ್ಲ. ಇದಕ್ಕೆ ಬೇಕಾಗಿ ನಾವು ರಾತ್ರಿ ಹಗಲು ಇನ್ನು ಪ್ರತಿಭಟನೆ ಇಲ್ಲಿಂದ ಕದಡುವುದಿಲ್ಲ. ಏನಾದರೂ ಅನಾಹುತ ಆದರೆ, ಪರಿಶಿಷ್ಟ ಪಂಗಡದವರಿಗೆ ಅನಾಹುತ ಆದರೆ ಮಾನ್ಯ ಪುತ್ತೂರು ಶಾಸಕ ಅಶೋಕ್ ರೈ ಮತ್ತು ಇಲ್ಲಿಯ ದಂಡಾಧಿಕಾರಿ ಹೊಣೆ ಅಂತೇಳಿ ನೇರವಾಗಿ ನಾನು ಹೇಳ್ತೇನೆ. ಸನೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.